ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಇಷ್ಟೆಲ್ಲ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಒಂದ್ಸಿ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಪ್ರೀತಿಯ ಸ್ವಾಗತ ಸುಸ್ವಾಗತ. ಈಗಾಗಲೇ ವೇದಿಕೆಯಲ್ಲಿದ್ದಾರೆ ರಾಜಕೀಯ ಭೀಷ್ಮ ದೇವೇಗೌಡರಿಗೆ ಒಂದು ಜೋರು ಚಪ್ಪಾಳೆ. ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಕುಮಾರಣ್ಣ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ, ಹಾಗೆ ಯುವ ಸಾರಥಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಆಗಮನವೂ ಆಗಿದೆ. ಅವ್ರಿಗೂ ಕೂಡ ನಲ್ಮೆಯ ಸ್ವಾಗತ. ಹಾಗೆ ವೇದಿಕೆ ಮೇಲೆ ಇರುವಂತಹ ಅವರಿವರೆನ್ನದಂತೆ ಎಲ್ಲರಿಗೂ ನಲ್ಮೆಯ ಸ್ವಾಗತ. ಇವತ್ತು ಬೆಂಗಳೂರಿನಲ್ಲಿ ಜರುಗುತ್ತಿರುವಂತಹ ಒಂದು ಬೃಹತ್ ಜನತಾ ಸಮಾವೇಶ, JDS ಪಕ್ಷದ ಬೆಳ್ಳಿ ಹಬ್ಬದ ಸಂಭ್ರಮ. ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡಿ ಸಂಭ್ರಮಿಸ್ತಾ ಇದ್ದೇವೆ. ಮಣ್ಣಿನ ಮಗನ ಸಂಕಲ್ಪ, ಪ್ರಾದೇಶಿಕ ಪಕ್ಷದ ಸತ್ವ ಮತ್ತು ಜನಪರ ಹೋರಾಟದ ದ್ಯೋತಕವಾಗಿ ಒಂದು ಇತಿಹಾಸವನ್ನ ರಚಿಸಿದಂತಹ ಹೆಮ್ಮೆಯ ಪಕ್ಷ, ಅದುವೇ ಜಾತ್ಯತೀತ ಜನತಾದಳ ಪಕ್ಷದ ಬೆಳ್ಳಿ ಹಬ್ಬದ ಸಂಭ್ರಮ ಕರುನಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಜರುಗ್ತಾ ಇದೆ. ನೇರವಾಗಿ JDS ಪಕ್ಷದ ಉದಯ ಕೇವಲ ಒಂದು ಹಿಂದಿನ ರಾಜಕೀಯ ಘಟನೆಗಳ ಮುಂದುವರಿಕೆ ಅಲ್ಲ, ಕರುನಾಡಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತೆಗೆದುಕೊಂಡಂತಹ ಒಂದು ಸ್ಪಷ್ಟ, ಕ್ರಾಂತಿಕಾರಿ ಮತ್ತು ದಿಟ್ಟ ನಿಲುವು. ಕರ್ನಾಟಕದ ಮಣ್ಣಿನ ಮಕ್ಕಳ ಪಕ್ಷವಾಗಿ ನಾಡಿನ ಗೌರವವನ್ನ ಕಾಪಾಡುವ ಸಂಕಲ್ಪದೊಂದಿಗೆ JDS ಪಕ್ಷ ತನ್ನ ಪಯಣವನ್ನ ಹೀಗೆ ಮುಂದೆಯೂ ಮುಂದುವರಿಸಲಿ, ವಿಜಯ ಪತಾಕೆಯನ್ನ ಹಾರಿಸ್ತಾ ಮುಂದೆ ಸಾಗಲಿ. ಇದಕ್ಕೆ ಬೆನ್ನೆಲುಬೆ ತಾವೆಲ್ಲರೂ JDS ಪಕ್ಷದ ಹೆಮ್ಮೆಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ ಒಂದು ದೊಡ್ಡ ಸಲ್ಯೂಟ್ ಹಾಕ್ತಾ ಈಗ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. JDS ಪಕ್ಷದ ಅನಭಿಷಕ್ತ ದೊರೆ ನಮ್ಮ ಪ್ರೀತಿಯ ದೇವೇಗೌಡ ಅಪ್ಪಾಜಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.